ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಇಡೀ ರಾಷ್ಟ್ರದಲ್ಲಿ ಈಗಾಗಲೇ 18ನೇ ಲೋಕಸಭಾ ಚುನಾವಣೆ ನಡೆದಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ 28 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ. ಮೊದಲನೇ ಹಂತದಲ್ಲಿ ಏಪ್ರಿಲ್ 26, ಎರಡನೇ ಹಂತದಲ್ಲಿ ಮೇ 7. ಈ 28 ಕ್ಷೇತ್ರಗಳಲ್ಲಿ ಬಹುತೇಕ ಹೈ ವೋಲ್ಟೇಜ್ ಕ್ಷೇತ್ರಗಳು ಒಂದು 5-6 ಇದ್ದಾವೆ. ಅದರಲ್ಲಿ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಕಾರಣ ಇಷ್ಟೇ, ಇಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದವರೆಗೂ ಕೂಡ ಮುಖ್ಯಮಂತ್ರಿಗಳಾಗಿದ್ದವರು. ಸೊ ಹೀಗಾಗಿ ಇದೊಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಾಗಿದೆ. ಜೊತೆಗೆ ಅವರು ಬಿಜೆಪಿಯ ಸ್ಟಾರ್ ಪ್ರಚಾರಕರಲ್ಲಿ ಕೂಡ ಒಬ್ಬರು. ಸಿಗ್ಗಾವಿ ಮತ್ತು ಸವಣೂರು ಕ್ಷೇತ್ರದ ಶಾಸಕರು, ಈ ಭಾಗದ ಪ್ರಭಾವಿ ನಾಯಕರು. ಇವರ ವಿರುದ್ಧ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಆನಂದಯ್ಯ ಗಡ್ಡದೇವರಮಠ ಸ್ಪರ್ಧೆ ಮಾಡಿದ್ದಾರೆ. ಅವರೊಬ್ಬರು ಯುವಕರು. ಅದು ರಾಜಕೀಯ ಇತಿಹಾಸ ಅಂದರೆ ಅವರ ತಂದೆಯವರು 2 ಬಾರಿ ಶಾಸಕರಾದವರು. ಇವರು ಕೂಡ ಸಿನೇಟು, ಸಿಂಡಿಕೇಟು ಹೀಗೆಲ್ಲ ಇದ್ದವರು. ಮತ್ತು ಜನಪ್ರಿಯತೆ ಕೂಡ ಇದೆ. ಸೊ ಹೀಗಾಗಿ ಒಬ್ಬ ಯುವಕ ಮಾಜಿ CM ವಿರುದ್ಧ ನಿಂತ್ಕೊಂಡಿದ್ದು ಇದು ಹೈ ವೋಲ್ಟೇಜ್. ಅದರ ಜೊತೆಗೆ ಕಾಂಗ್ರೆಸ್ಸಿನ ನಾಯಕರಲ್ಲಿ ಒಬ್ಬರಾದ HK ಪಾಟೀಲ್ರು, ಕಾನೂನು ಸಚಿವರು, ಈಗಿರುವಂಥವರು ಕಾನೂನು ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು HK ಪಾಟೀಲ್ರು ಶತಾಯಗತಾಯ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು, ಇದು ಒಂದು. ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಾನಂದ ಪಾಟೀಲ್, ರಾಜ್ಯ ನಾಯಕರು ಕಾಂಗ್ರೆಸ್ಸಿನ. ಸೊ ಇವರು ಇಬ್ರು ಕೂಡ ಒಂದು, ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಆದೇಶ ಆಗಿದೆ. ಸೊ ಆ ಆದೇಶವನ್ನು ಪಾಲಿಸಲೇಬೇಕು ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಆನಂದಯ್ಯ ಸ್ವಾಮಿ ಗಡ್ಡದೇವರಮಠ ಅವ್ರನ್ನ ಗೆಲ್ಲಿಸಬೇಕು. ಹೀಗಾಗಿ ಇದು ಹೈ ವೋಲ್ಟೇಜ್. ಇದರ ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರನ ಒಳಗೊಂಡಿದೆ. ಅದರಲ್ಲಿ ಹಾವೇರಿಯ ಜಿಲ್ಲೆ 5 ವಿಧಾನಸಭಾ ಕ್ಷೇತ್ರ, ಗದಗ ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರ, ಒಟ್ಟು 8 ಕ್ಷೇತ್ರ. ಈ 8 ಕ್ಷೇತ್ರದಲ್ಲಿ 1 ಕ್ಷೇತ್ರ ಮಾತ್ರ ಬಿಜೆಪಿಯ ಶಾಸಕರಿದ್ದಾರೆ, ಅದು ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ. ಅದನ್ನು ಬಿಟ್ಟರೆ ಉಳಿದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಶಾಸಕರು ಕಾಂಗ್ರೆಸ್ನವರಿದ್ದಾರೆ. ಸೊ ಹೀಗಾಗಿ 7 ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ಸಿನ ಶಾಸಕರು ಪಣ ತೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ. ಹಾಗೇನೆ ಗದಗ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು GS ಪಾಟೀಲ್, ಅವರು ನಿಗಮದ ಅಧ್ಯಕ್ಷರು, ರೋಣ ವಿಧಾನಸಭಾ ಶಾಸಕರು. ಸೊ ಅವರು ಗೆಲ್ಲಿಸಲೇಬೇಕು. ಹಾವೇರಿ ಜಿಲ್ಲೆಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪ್ರಭಾವಿಗಳು, ಅವರು ಗೆಲ್ಲಿಸಬೇಕು. ಒಂದು ವೇಳೆ ಗೆಲ್ಲಿಸದೇ ಇದ್ದರೆ, ಹೈಕಮಾಂಡ್ ಆದೇಶ ಆಗಿದೆ, ಗೆಲ್ಲಿಸದೇ ಇದ್ದರೆ ಅವರ ನಿಗಮ ಸ್ಥಾನ ಮತ್ತೆ ಸಚಿವ ಸ್ಥಾನ ದೊಡ್ಡ ಪೆಟ್ಟು ಬರುತ್ತೆ. ಹೀಗಾಗಿ ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ. ವರುಣಾಕ್ ದಿನೇ ಅವರು ಭಾಷಣ ಮಾಡಿದ್ದಾರೆ. ಏನು ಸೋಮವಾರ ಅವರು ಭಾಷಣ ಮಾಡಿದ್ದು ಎಲ್ರಿಗೂ ಗೊತ್ತಿದೆ. ವರುಣಾ ಕ್ಷೇತ್ರದಲ್ಲಿ ಅವರು ಮಾತನಾಡಿದ್ದು ಅಂದ್ರೆ, ನನ್ನ ವರುಣಾ ವಿಧಾನಸಭಾ ಕ್ಷೇತ್ರದಿಂದ 60,000 ಲೀಡ್ ಕೊಡಬೇಕು. 60,000 ಲೀಡ್ ಕೊಟ್ಟರೆ ನನ್ನನ್ನು ಮುಟ್ಟಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾ ಇರಬೇಕೋ ಬೇಡೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಇದರ ಅರ್ಥ ಏನು? ಹೈಕಮಾಂಡಿಗೆ ಅವರೇ ತಲೆಬಾಗಿದ್ದಾರೆ CM ಸಿದ್ದರಾಮಯ್ಯನವರು. ಇನ್ನು ಸಚಿವರು, ಶಾಸಕರು, ನಿಗಮ ಮಂಡಳಿ ಅಧ್ಯಕ್ಷರು ತಮ್ಮ ಸ್ಥಾನಮಾನ ಉಳಿಸ್ಕೊಳ್ಬೇಕಂದ್ರೆ ಶತಾಯಗತಾಯ ತಮ್ಮ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ, ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು. ಸೊ ಇಂಥ ಒಂದು ಸಂದರ್ಭದಲ್ಲಿ ಹಾವೇರಿ ಲೋಕಸಭಾ ಕ್ಷೇತ್ರ ಬಹಳಷ್ಟು ಹೈ ವೋಲ್ಟೇಜ್ ಆಗಿದೆ. ಇಲ್ಲಿ ಬಿಜೆಪಿ ವೀಕ್ ಇದೆ, ಕಚ್ಚಾಟದಲ್ಲಿದೆ, ಹುಚ್ಚಾಟ ನಡೆಸಿದ್ದಾರೆ. ಇಲ್ಲಿ ಗದಗ ಜಿಲ್ಲಾ ಬಿಜೆಪಿಯಲ್ಲಿ ಅಂತರೂ ಕೇಳೋರಿಲ್ಲ, ಹೇಳೋರಿಲ್ಲ. ನಾಯಕತ್ವದ ಕೊರತೆ ಇದೆ. ಇದು ಸ್ವತಃ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರಿಗೆ ಗೊತ್ತಾಗಿದೆ, ತಿಳ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ಒಳಮರ್ಮ ಇಲ್ಲಿ ದೊಡ್ಡದಿದೆ, ಒಳ ಕಚ್ಚಾಟ ಇದೆ. ಇದಕ್ಕೆ ಈಗಾಗಲೇ ಮೊನ್ನೆ ಅಷ್ಟೇ ಸ್ವತಃ ಬಸವರಾಜ ಬೊಮ್ಮಾಯಿ ಅವರ ಎದುರಿಗೆ
ಗದಗ ಜಿಲ್ಲಾ ಬಿಜೆಪಿಯ ಕಚೇರಿಯಲ್ಲಿ ಹೊಸ ಕಚೇರಿ ಸಭೆ ನಡೆದ ಸಂದರ್ಭದಲ್ಲಿ ಮುಂಡ್ರಿಗಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾರ್ಯಕರ್ತರು ಚೀರಾಡಿದ್ರು, ಕೂಗಾಡಿದ್ರು. ಯಾಕೆ? ಮುಂಡ್ರಿಗಿ ಮಂಡಲದ ಅಧ್ಯಕ್ಷರು ತಾವೇ ಸುಪ್ರೀಂ ಅನ್ನೋ ನಡ್ಕೊಳ್ತಾ ಇದ್ದಾರೆ ಅಂತ ಕಚ್ಚಾಟ ನೋಡಿದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಜೆಪಿಯಲ್ಲಿ ಈಗ ಉಸ್ತುವಾರಿ ಯಾರು ತಗೊಂಡಿದ್ದಾರೆ? ಮಾಜಿ ಸಚಿವರು, ಹಾಲಿ ಶಾಸಕರು ಸಿ ಪಾಟೀಲ್ರು ಈಗ ಈ ಗದಗ ಜಿಲ್ಲೆ ಉಸ್ತುವಾರಿ ತಗೊಂಡಿದ್ದಾರೆ. ಈಗ ಅಂದ್ರೆ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ಸಂಬಂಧ. ಅದರ ಜೊತೆಗೆ ಕಳಕಪ್ಪ ಬಂಡಿ ಅವರು ರೋಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು, ಅವರು ಸಂಚಾಲಕರಿದ್ದಾರೆ. ಈ ವ್ಯವಸ್ಥೆಯಲ್ಲಿ ಏನು ಬಿಜೆಪಿ ಸಮರ್ಪಕವಾದಂಥ ಚುನಾವಣೆಯನ್ನ ಎದುರಿಸುವಲ್ಲಿ ವೈಫಲ್ಯತೆ ಕಾಣ್ತಾ ಇದೆ. ಕಾರಣ ಏನು ಅಂದ್ರೆ, ಅನಿಲ್ ಎಂಬ ಊಟದ ಎಲೆ. ಇಡೀ ಗದಗ ವಿಧಾನಸಭಾ ಕ್ಷೇತ್ರ ಮತ್ತು ಅಕ್ಕಪಕ್ಕದಲ್ಲಿ ಅನಿಲ್ ಮೆಣಸಿನಕಾಯಿ ಜಪ ನಡೆದಿದೆ. ಇದು ನಾಯಕರಿಗೆ ತಾಪ ಆಗ್ತಾ ಇದೆ. ಏನು ಪಕ್ಷದಲ್ಲಿರುವ ಕಿತಾಪತಿಗಳಿಗೆ ಕಾರ್ಯಕರ್ತರು ಶಾಪ ಹಾಕ್ತಾ ಇದ್ದಾರೆ. ಈ ಕಿತಾಪತಿಗಳಿಂದ ಅನಿಲ್ ಮೆಣಸಿನಕಾಯಿ ಬರ್ತಾ ಇಲ್ಲ. ಇದರ ಜೊತೆಗೆ ಕೆಲವರು ಕೈ ಜೋಡಿಸಿದ್ದಾರೆ, ಅನಿಲ್ ಬರದಂತೆ ನೋಡ್ಕೊಳ್ತಾ ಇದ್ದಾರೆ, ಬೇರೆ ಬೇರೆ ಕೈ ಜೋಡಿಸ್ತಾ ಇದ್ದಾರೆ. ಏನೋ ಒಂದು ಹಂತದ ಒಳಮರ್ಮ ನಡೆದಿದೆ. 2023ರ ಗದಗ ವಿಧಾನಸಭಾ ಕ್ಷೇತ್ರದ ಸಂದರ್ಭದಲ್ಲಿ ಏನು ಚುನಾವಣೆ ನಡೆಯುವಾಗ ಕೈ ಜೋಡಿಸಿದ್ರೋ ಹಾಗೆ ಈಗೂ ಕೂಡ ನಡೆಸಿದ್ದಾರೆ. ಸೊ ಹೀಗಾಗಿ ಅನಿಲ್ ಮೆಣಸಿನಕಾಯಿನ ಬರಬೇಕು ಅಂದ್ರೆ ಬರ್ಲಿಕ್ಕೆ ಅವಕಾಶ ಕೊಡದಂತೆ ಹಿರಿಯ ನಾಯಕರಿಗೆ, ಕ್ಷೇತ್ರದ ಏನು ಅಭ್ಯರ್ಥಿಗೆ ಅವರು ಇಲ್ಲ ಸಲ್ಲದ ವಿಚಾರಗಳನ್ನು ತುಂಬುತ್ತಾ ಇದ್ದಾರೆ. ಸುಳ್ಳೆ ಜಗಳ ಮಾಡೋದು, ಅದನ್ನ ಏನೋ ಹೇಳೋದು, ಯಾವುದೋ ಮಟ್ಟಕ್ಕೆ ತಗೊಂಡು ಹೋಗೋದು, ಇವೆಲ್ಲ ನಡೆದಿದೆ. ಸೊ ಹೀಗಾಗಿ ಕಾರ್ಯಕರ್ತರು ಬಹಳ ಆಕ್ರೋಶ ಆಗ್ತಾ ಇದ್ದಾರೆ ದಿನದಿಂದ ದಿನಕ್ಕೆ. ನಿಮಗೆ ನೋಡಿ, ಬಸವರಾಜ ಬೊಮ್ಮಾಯಿ ಅವರು ಗದಗ ಜಿಲ್ಲೆಯಲ್ಲಿ ಈ 3 ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅವರು ಪ್ರಚಾರ ಹಂತದಲ್ಲಿ ಅವ್ರಿಗೆ ಎದುರಾದ ಸಮಸ್ಯೆ ಅಂದ್ರೆ, ಅನಿಲ್ ಮೆಣಸಿನಕಾಯಿ ಬರ್ತಾರಾ, ಗುಂಪುಗಾರಿಕೆ ನಡೆದಿದೆ ಬಿಜೆಪಿಯಲ್ಲಿ, ಬಣಗಳು ಹೆಚ್ಚಾಗಿದೆ, ಇದು ಏನ್ ಮುಂದೆ ಕತೆ ಏನು ಅಂತ ಮೀಡಿಯಾದವರು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕೆಲವರು ಅರ್ಚಕರು ವೀರನಾರಾಯಣ ಗುಡಿಯಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡುವ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯವರಿಗೆ ಅಲ್ಲಿ ಅರ್ಚಕರೇ ಕೇಳಿದ್ದಾರೆ, ಅನಿಲ್ ಮೆಣಸಿನಕಾಯಿಗೆ ಅನ್ಯಾಯ ಆಗಿದೆ, ಅವ್ರು ಬರ್ತಾರಾ, ಅವ್ರು ಕರೆಸ್ತೀರಾ, ಅವ್ರಿಗೆ ನ್ಯಾಯ ಕೊಡ್ತೀರಾ? ಬಸವರಾಜ ಬೊಮ್ಮಾಯಿ ಕೇಳಿದ್ದಿದು. ಇದು ಎಷ್ಟು ಇದು ಯಾವ ಮಟ್ಟಕ್ಕಿರಬಹುದು ಅಂತ ಇಲ್ಲಿ ಒಬ್ಬ ಅರ್ಚಕರು ದೇವಸ್ಥಾನದ ಒಳಗಡೆ ಇದ್ದು ದೇವರ ಪೂಜೆ ಮಾಡುವಂತ ಒಬ್ಬ ಅರ್ಚಕರಿಗೆ ಗದಗ ಜಿಲ್ಲಾ ಬಿಜೆಪಿಯಲ್ಲಿ ನಡೆದಿದ್ದು, ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಅಥವಾ ಗದಗ ಬಿಜೆಪಿಯಲ್ಲಿ ನಡೆದಂತ ಏನು ಅನಿಲ್ಗೆ ಆದಂತ ಅನ್ಯಾಯ, ಮಾಡುವಂತ ಅನ್ಯಾಯ, ಇದು ಅವರಿಗೆ ಅರ್ಚಕರಿಗೆ ಅರ್ಥ ಆಗ್ತಾ ಇದೆ ಅಂದ್ರೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟುವಾಗ, ಪೂಜೆ ಮಾಡುವಾಗ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಇದ್ರ ಅರ್ಥ ಏನು? ಅಂದ್ರೆ ಏನಿದ್ರ ಅರ್ಥ? ಎಷ್ಟು ಮಟ್ಟಿಗೆ ನಡೆದಿದೆ ಒಳ ಮರ್ಮ? ಮೀಡಿಯಾದವರು ಪದೇ ಪದೇ ಕೇಳ್ತಾ ಇದ್ದಾರೆ, ಅನಿಲ್ ಮೆಣಸಿನಕಾಯಿ ಎಲ್ಲಿ, ಯಾವಾಗ ಬರ್ತಾರೆ, ಯಾಕೆ ಬರ್ತಾ ಇಲ್ಲ? ಕಾರ್ಯಕರ್ತರಂತರೂ ಬಹಳಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ, ಬೇಜಾರು ಮಾಡ್ಕೊಂಡಿದ್ದಾರೆ. ನಿಮ್ಗೆ ಅವನ್ನೆಲ್ಲ ತೋರಿಸ್ತೇನೆ. ಈಗ ಬಸವರಾಜ ಬೊಮ್ಮಾಯಿಯವರಿಗೆ ಮೀಡಿಯಾದವರು ಪ್ರಶ್ನೆ ಮಾಡಿದ್ದು, ವೀರನಾರಾಯಣ ದೇವಸ್ಥಾನದಲ್ಲಿ ಅರ್ಚನೆ ಮಾಡುವಾಗ ಅರ್ಚಕರು ಪ್ರಶ್ನೆ ಮಾಡಿದ್ದು, ಅನ್ಯಾಯ ಆಗಿದೆ ಅನಿಲ್ ಮೆಣಸಿನಕಾಯಿ ಅವರು ಯಾವಾಗ ಬರ್ತಾರೆ, ಅವರನ್ನು ಕರ್ಕೊಂಡು ಬರ್ರಿ ಅಂತ ಹೇಳಿದ್ದು ನಿಮ್ಗೆ ಈಗ ತೋರಿಸ್ತೇನೆ ನೋಡ್ರಿ. ಇಲ್ಲ, ಅನಿಲ್ ಮೆಣಸಿನಕಾಯಿ ಅವ್ರಿಗೆ ಮಾತಾಡಿದ್ದೀನಿ. ಅವರು 2ನೇ ತಾರೀಕು ನಂತರ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಬೆಂಗಳೂರು ಮನೆಗೆ ಬಂದು 2 ತಾಸು ಕೂತ್ಕೊಂಡು ಅವ್ರು ಯಾರ್ಯಾರು ಹೇಳ್ಬೇಕಲ್ಲ ಹೇಳಿದ್ದಾರೆ. ನಮ್ಮ ಜೊತೆಗಿದ್ದಾರೆ ಅನಿಲ್ ಮೆಣಸಿನಕಾಯಿ. ಪಂಚಮಸಾಲಿ ಸಮಾಜದ ಮುಖಂಡರು ಸಹಿತ ರಾಜೀನಾಮೆ ಕೊಡ್ತೀವಿ ಅನ್ನೋದು ಇಲ್ಲ, ಯಾರು ರಾಜೀನಾಮೆ ಕೊಡಲ್ಲ. ಈಗಾಗಲೇ ನಾನು 3 ಸುತ್ತಿನ ಮಾತುಕತೆ ಅವ್ರ ಹತ್ರ ಮಾತನಾಡಿದ್ದೇನೆ. ಅವರು ಸ್ವಲ್ಪ ಅವರ ಬೆಂಗಳೂರಿನಲ್ಲಿ ಕೆಲವು ಕೆಲಸ ಕಾರ್ಯಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಅವರು ಮುಂದಿನ ವಾರದಿಂದ ಸಕ್ರಿಯವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಒಂದು ಪ್ರಾಥಮಿಕ ಹಂತದನ್ನೆಲ್ಲ ಮುಗಿಸ್ಕೊಳ್ಳಿ, ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ದಾರೆ. ಅವರ ಬೆಂಬಲಿಗರಿಗಾಗಲೇ ನಮ್ಮ ಪ್ರಚಾರದಲ್ಲಿ ತೊಡಗಿದ್ದಾರೆ. ಹಾಗೆ ಮಂತ್ರಿಯಾಗಿ ಬರಬೇಕು, ಆದಿತ್ಯನಾಥ್ ಬರಬೇಕು ಅಂತ ಇಚ್ಛೆ ಆದರೆ ಅವ್ರ ಸಂಗತಿ ಮೆಣಸಿನಕಾಯಿ ಕರ್ಕೊಂಡ್ಬಂದು ಅವ್ರಿಗೆ ಸರಿಪಡಿಸಿದ ಅನ್ಯಾಯ ಆದಲ್ಲಿ ಸರಿಪಡಿಸ್ಬಿಟ್ಟು ದಯಮಾಡಿ ವೀಕ್ಷಕರೇ, ನೋಡಿದ್ರಲ್ಲ
ಬೊಮ್ಮಾಯಿ ಅವರು ಹೇಳಿದ್ರು ಇಲ್ಲ ಬರ್ತಾರೆ, ಏಪ್ರಿಲ್ 2ನೇ ತಾರೀಕು ನಂತರ ಬರ್ತಾರೆ. ಮನೆಗೆ ಬಂದಿದ್ರು, 2 ತಾಸು ಕೂತ್ಕೊಂಡ್ರು, ಮಾತಾಡಿದ್ರು, ಅವ್ರು ಕೆಲವರಿಗೆ ಫೋನ್ ಮಾಡಿದ್ರು ಅಂತ ಅವ್ರು ಹೇಳಿದ್ರು. ಮತ್ತೆ JDS ಆಫೀಸ್ನಲ್ಲಿ ಕೂತ್ಕೊಂಡು ಭೇಟಿ ಕೊಟ್ಟಿದ್ರು, JDS ಆಫೀಸಿಗೆ. ಅಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡಿದಾಗೂ ಹೇಳಿದ್ರು ಇಲ್ಲ ಬರ್ತಾರೆ, ಯಾವುದೇ ಮನಸ್ತಾಪ ಇಲ್ಲ, ಅವರನ್ನು ಕರೆಸ್ತೇವೆ, ನಾನು ಮಾತಾಡಿದ್ದೀನಿ ಅಂತ ಹೇಳಿದ್ರು. ಅದರ ಜೊತೆಗೆ ಅರ್ಚಕರಿಗೆ ಹೇಳಿದ್ರು, ಹೌದು ಅಲ್ಲಿ ನೀವು ಕೇಳಿದ್ರಲ್ಲ ಅರ್ಚಕರು ವೀರನಾರಾಯಣ ದೇವಸ್ಥಾನದಾಗ ಈ ಅರ್ಚಕರು ಹೇಳಿದ್ದು ಕೇಳಿದ್ರಲ್ಲ, ಹಿಂಗೆ ಎಲ್ಲ ಕಡೆ ನಡೆದಿದೆ. ಎಲ್ಲರೂ ಇನ್ನು ಕೆಲವು ಕಡೆ ಕೆಲವರು BJPಯ ನಾಯಕರು ಹೋಗ್ತಾ ಇದ್ದಾರೆ ಆಗ ತಾಂಡಗಳಿಗೆ, ಗ್ರಾಮೀಣ ಭಾಗಗಳಿಗೆ ಹೋದಾಗ ಅನಿಲ್ ಮೆಣಸಿನಕಾಯಿ ಕರ್ಕೊಂಬರ್ರಿ, ನೀವ್ ಯಾಕೆ ಬರ್ತೀರಿ, ನೀವ್ ಏನ್ ಮಾಡಿರಂತ ಬರ್ತೀರಿ, ನಿಮ್ಮ ಹತ್ರ ಏನು ವ್ಯವಸ್ಥೆ ಇದೆ, ನೀವು ಯಾವ ಕಾರ್ಯಕರ್ತರಿಗೆ ಬೆಲೆ ಕೊಟ್ಟಿದ್ದೀರಿ, ಯಾರನ್ನು ವಿಶ್ವಾಸಕ್ಕೆ ತಗೊಂಡಿದ್ರಿ, ಪದಾಧಿಕಾರಿಗಳ ನೇಮಕ ಮಾಡುವಾಗ ಯಾವರನ್ನ ಇವರು ವಿಶ್ವಾಸಕ್ಕೆ ತಗೊಂಡಿದ್ರಿ, ಯಾರನ್ನು ಕೇಳಿದ್ರಿ, ಅನಿಲ್ ಸ್ನೇಹಿತರನ್ನ ನೀವು ಯಾವತ್ತು ಗೌರವ ಕೊಟ್ಟಿದ್ರಿ, ಅನಿಲ್ ಅಭಿಮಾನಿಗಳಿಗೆ, ಅನಿಲ ಕಾರ್ಯಕರ್ತರಿಗೆ, ಬಿಜೆಪಿ ಒಳಗೆ ಇದ್ದವರಿಗೆ ಯಾವಾಗ ನೀವು ಬೆಲೆ ಕೊಟ್ಟಿದ್ರಿ, ನಿಮ್ಗೆ ಏನು ಮುಖ ಇದೆ ನಮ್ಮ ಹತ್ರ ಭೇಟಿ ಬಂದು ಮತಗಳನ್ನು ಕೇಳಕ್ಕೆ, ಅನಿಲ್ ಮೆಣಸಿನಕಾಯಿ ಅವರು ಕರ್ಕೊಂಬರ್ರಿ, ನಾವು ಮತಗಳನ್ನು ಹಾಕ್ತೇವೆ, ನೇರವಾಗಿ ಹೇಳಿದ್ದಾರೆ. ಇದು ದೊಡ್ಡ ಚರ್ಚೆ ಆಗಿದೆ, ನಾಯಕರಲ್ಲಿ ಗುದ್ದಾಟ ಆಗಿದೆ. ಇದು ಬಸವರಾಜ ಬೊಮ್ಮಾಯಿ ಅವರಿಗೆ ಯಾರು ಹೋದವರು ಅವರೇ ಹೇಳಿದ್ದಾರೆ, ಹಿಂಗಾಗಿದೆ ಸರ್, ಹಿಂಗಾಗ್ತಾ ಇದೆ ಸರ್, ಅನಿಲ್ ಏನ್ ಮಾಡೋದು ಅಂತ. ಅನಿಲ್ ಮೆಣಸಿನಕಾಯಿಯನ್ನು ಕರೆತಾರೆ ನೋಡಿ. ಆ ಪಾಪ ಚುನಾವಣೆ ಸಂದರ್ಭದಲ್ಲಿ ಕೆಲವರು ನಗರಸಭೆ ಸದಸ್ಯರು ಅವರನ್ನು ವಿರೋಧ ಮಾಡಿದರು. ವಿಧಾನಸಭಾ ಚುನಾವಣೆ ಅವ್ರ ಪಾಪ ನಿಂತಾಗ ಇಡೀ ನಗರಸಭೆ ಚುನಾವಣೆಯಲ್ಲಿ 18 ಸೀಟ್ ಬರಬೇಕಾದ್ರೆ ಆ ಪುಣ್ಯಾತ್ಮ ಇಡೀ ಕಾಲ್ಚಕ್ರ ಕಟ್ಕೊಂಡು ತಿರುಗಾಡಿ ಇವ್ರ ಹೆಸರಿನಾಗ ಹಾಡು ಮಾಡಿ ಇವ್ರಿಗೆಲ್ಲ ದೊಡ್ಡ ದೊಡ್ಡ ಇದು. ನಾನು ಅನಿಲ್ ಮೆಣಸಿನಕಾಯಿ ಬಗ್ಗೆ ಹೇಳ್ತಾ ಇಲ್ಲ, ಆದ್ರೆ ಒಬ್ಬ ವ್ಯಕ್ತಿಗೆ ಆದ ಅನ್ಯಾಯಗಳನ್ನು ಹೇಳ್ತಾ ಇದ್ದೀನಿ, ಜನ ಮಾತಾಡೋದನ್ನ ಹೇಳ್ತಾ ಇದ್ದೀನಿ. ಕೆಲವರು ಆರಿಸಿ ಬರಲಾರ್ದವ್ರು ನಗರಸಭೆ ಚುನಾವಣೆಯಲ್ಲಿ ಆರಿಸಿ ಬಂದ್ರು. ಇವತ್ತು ಅವ್ರು ಏನಾಗಿದ್ದಾರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು ವಿಧಾನಸಭಾ ಚುನಾವಣೆಯಲ್ಲಿ ಎಲ್ಲಿ ಹೋಗಿ ಚುನಾವಣೆ ಮಾಡಿದ್ರು, ಇವೆಲ್ಲ ನಿಮ್ಗೆ ಗೊತ್ತಿದೆ. ಇನ್ನು ಕರಿನಾಗಗಳು ಬಹಳ ಅದಾವೆ ಇಲ್ಲಿ ಬಿಜೆಪಿ ಒಳಗೆ. ಕರಿನಾಗಗಳು, ಕರಿ ಬೀಜಗಳು, ಕರಿ ಗಿಜ್ಗಾಗಳು ಇವು ಬಹಳ ಇದಾವೆ. ಇನ್ನು ಕಿತಾಪತಿಗಳು ಬಹಳ ಅದಾವೆ. ಅದು ಉಡುಪಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಥ ಆಗತ್ತೆ, ನಾವು ಹೇಳಿದ್ರೆ ಅರ್ಥ ಆಗುದಿಲ್ಲ. ಆಮೇಲೆ ಇತ್ತೀಚೆಗೆ ಪಂಚಮಸಾಲಿಯ ಕೆಲವು ಬಿಜೆಪಿ ಬೆಂಬಲಿತ ಪಂಚಮಸಾಲಿ ನಾಯಕರು ಕಾರ್ಯಕರ್ತರು ಹೋಗಿ ಉಡುಪಿನ ಈ ಜಿಲ್ಲೆಯಿಂದ ಹೊರಗೆ ಹಾಕ್ರಿ, ಪಕ್ಷದಿಂದ ಹೊರಗೆ ಹಾಕ್ರಿ ಅಂತ ಮನವಿ ಕೊಟ್ಟರು. ದಲಿತ ವಿರೋಧಿ ಮಾತಾಡಿದರೆ, ದಲಿತರಿಗೆ ಅನ್ಯಾಯ ಮಾಡಿದರೆ, ದಲಿತ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದರೆ ಉಡುಪಿನ ಈ ಪಕ್ಷದಿಂದ ಹೊರಗೆ ಹಾಕ್ರಿ ಅಂತ ಮನವಿ ಕೊಟ್ಟರು. ಇನ್ನು ಮುಂಡ್ರಿಗೆ ಜನ ಬಂದು ಸಭೆಯಲ್ಲಿಯೇ ಬಸವರಾಜ ಬೊಮ್ಮಾಯಿ ಎದುರಿಗೇನೆ ಮಾತಾಡಿದರು, ಜಗಳ ಮಾಡಿದರು, ಅಂದ್ರೆ ಹೇಳಿದ್ರು, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಷ್ಟೆಲ್ಲ ನಡೀತಾ ಇದೆ, ಇಷ್ಟೆಲ್ಲ ಆಗ್ತಾ ಇದೆ. ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇದೆ, ಕಾಂಗ್ರೆಸ್ ಇಷ್ಟು ಅವರು ಓಡಾಡ್ತಾ ಇದ್ದಾರೆ, ಇಲ್ಲಿ ಏನು ಕಾಣ್ತಾ ಇಲ್ಲ, ಬಿಜೆಪಿದು ಏನು ಕಾಣ್ತಾ ಇಲ್ಲ. ಪಾಪ ಬಸವರಾಜ ಬೊಮ್ಮಾಯಿ ಓಡಾಡ್ತಾ ಇದ್ದಾರೆ, ತಿರುಗಾಡ್ತಾ ಇದ್ದಾರೆ. ಆಮೇಲೆ CC ಪಾಟೀಲ್ರು ಸ್ವತಃ ಹಳ್ಳಿಗಳಲ್ಲಿ ತಿರುಗಾಡ್ತಾ ಇದ್ದಾರೆ, ಅವರು ಆಪ್ತರವರು ಬಹಳಷ್ಟು ತಿರುಗಾಡ್ತಾ ಇದ್ದಾರೆ. CC ಪಾಟೀಲ್ರು ಸ್ವತಃ ಓಡಾಡ್ತಾ ಇದ್ದಾರೆ. ಕಳಕಪ್ಪ ಬಂಡಿಯವರು ತಮ್ಮ ಕ್ಷೇತ್ರಗಳಲ್ಲಿ ಓಡಾಡ್ತಾ ಇದ್ದಾರೆ. ಇನ್ನು ಕೆಲವರು ಜಿಲ್ಲಾಧ್ಯಕ್ಷರು ಅವರು ಇವರು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ. ಇನ್ನು ಒಳ ಒಪ್ಪಂದ ಕೆಲವರು ಏನು ಇವೆಲ್ಲ, ಇದು ಯಾವಾಗ ಇದಕ್ಕೆ ಪರಿಹಾರ ಏನು? ಮತ್ತ ಎಲ್ಲರೂ ಅನಿಲ್ ಮೆಣಸಿನಕಾಯಿ ಅಂತಿದ್ದಾರೆ. ಹಾಗಾದ್ರೆ ಅನಿಲ್ ಮೆಣಸಿನಕಾಯಿ ಬರ್ತಾ ಇಲ್ಲ ಯಾಕೆ ಅಂದ್ರೆ, ಅನಿಲ್ ಮೆಣಸಿನಕಾಯಿ ಸ್ವತಃ ಬಸವರಾಜ ಬೊಮ್ಮಾಯಿ ಅವ್ರನ್ನ ಭೇಟಿ ಆದಾಗ ಮನೆಯಲ್ಲಿ ಕೂತ್ಕೊಂಡಾಗ ಹೇಳಿದ್ದಾರೆ, ಇಲ್ಲಿ ವ್ಯವಸ್ಥೆ ಸರಿಯಿಲ್ಲ ಸರ್, ನಮಗೆ ಬಹಳ ಅನ್ಯಾಯ ಮಾಡಿದ್ದಾರೆ, ಕೆಲವರನ್ನ ಪಕ್ಷದಿಂದ ಹೊರಗೆ ಹಾಕ್ರಿ ಅಂದ್ರೂ ಕೂಡ ಮಾಡ್ತಾ ಇಲ್ಲ. ಎಲ್ಲರೂ, ನಾನು ಒಬ್ಬರೇ ಅಲ್ಲ, ಇಡೀ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ಅವರಿಂದ ಇಡೀ ಪಕ್ಷ ಅವ್ಯವಸ್ಥೆಯಲ್ಲಿ ಸಾಗ್ತಾ ಇದೆ, ಒಗ್ಗಟ್ಟು ಹೋಗಿದೆ, ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇದೆ. ನೋಡಿ, 2023 ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಎಷ್ಟು ಜನ ಇದ್ರಿ ಇಲ್ಲಿ? ರಾಜು ಕುರುಡಿಗೆ ಅವರು, ಅನಿಲ್ ಮೆಣಸಿನಕಾಯಿ ಅವರು, ಮತ್ತೆ ಶರಣ್ ಪಾಟೀಲ್, ಆಮೇಲೆ ನಾಗೇಶ್ ಅಂತೇಳಿ ಮುಂಡ್ರಿಗೆ ಅವರು, ಬಹಳಷ್ಟು ಜನ ಇದ್ರು. ಆಯ್ತು, ಮಾಜಿ ನಮ್ಮ ಗದಗ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷರು ಮೋಹನ್ ಮಾಳ್ ಶೆಟ್ರು, ಇವರೆಲ್ಲಿ ಎಲ್ಲಿದ್ದಾರೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಯಾಕೆ ವಿಶ್ವಾಸ ತಗೊಳ್ತಾ ಇಲ್ಲ, ಅವ್ರನ್ನ ಯಾಕೆ ಕರೀತಾ ಇಲ್ಲ, ಲೈಕ್ ಮೈಂಡೆಡ್ ಮೀಟಿಂಗ್ ಯಾಕೆ ಮಾಡ್ತಾ ಇಲ್ಲ? ಒಬ್ಬ ಪದಾಧಿಕಾರಿಗಳ ಸಭೆ ಇಲ್ಲ, ಪ್ರಧಾನ ಕಾರ್ಯದರ್ಶಿಗಳು ಆ ಮಂಡಲ ಈ ಮಂಡಲ ಅದು ಇದು ಇವರೆಲ್ಲ ಮಾಡಿದ್ರಲ್ಲ, ಎಲ್ಲ ಮಂಡಲ ಇವು.
ಈ ಮಂಡಲ ರಚನೆಯಿಂದ ಕಾರ್ಯಕರ್ತರು ಕೆಂಡಾಮಂಡಲ ಆಗಿದ್ದಾರೆ. ಈಗ ರಾಜು ಕುರುಡಿಗೆ ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಸಾಫ್ಟ್ ಕಾರ್ನರ್, ಎಲ್ಲರೂ ವಿಶ್ವಾಸ ತಗೊಳ್ತಾ ಇದ್ದಾರೆ. ಆದ್ರೆ ನಡಿಬೇಕಲ್ಲ. ಇವ್ರ ಕಿತಾಪತಿಗಳು ಜಾಸ್ತಿ ಆಗಿದೆ. ಈ ಕಿತಾಪತಿಗಳನ್ನ ಹೊರಗೆ ಹಾಕೋದು ಯಾವಾಗ? ಎಲ್ಲೋ ಕಳಿಸಿನಿ ಅಂತಾರೆ, ಇನ್ನೊಬ್ಬರು ನರಗುಂದಕ್ಕೆ ಹಾಕಿವಿ ಅಂತಾರೆ. ಅವು ಅಲ್ಲೇ ಕೂತ್ಕೊಂಡು ಅಲ್ಲೇ ಗಿರ್ಮಿಟಿ ಆಡ್ತಾರೆ. ಮಹಿಳಾ ಕಾರ್ಯಕರ್ತರು ಬರೋ ಪರಿಸ್ಥಿತಿ ಇಲ್ಲ ಬಿಜೆಪಿಯಲ್ಲಿ. ಯಾರು ಗೌರವ ಕೊಡೋದಿಲ್ಲ ಸರ್ ಅಂತಾರೆ. ತಮ್ಮ ನೋವು ಅಲ್ಲೆಲ್ಲೇ ಅವರು ಏನಾಗಿದೆ, ಬೆಚ್ಚ ಬೀಳ್ತಾ ಇದ್ದಾರೆ, ಬಿಚ್ಚಿಡ್ತಾ ಇಲ್ಲ. ಬಹಳಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಬಹಿರಂಗವಾಗಿ ಬೇಸರ ವ್ಯಕ್ತಪಡಿಸ್ತಾರೆ. ಆದ್ರೆ ನಾಯಕರು ಇದನ್ನ ಯಾಕೋ ಅರ್ಥ ಮಾಡ್ಕೊಳ್ತಾ ಇಲ್ಲ, ತಿಳ್ಕೊಳ್ತಾ ಇಲ್ಲ. ಇದಕ್ಕೆ ಪರಿಹಾರ ಹುಡುಕಬೇಕು. ಇದನ್ನು ಸಂಘಟನಾತ್ಮಕ ಒಂದು ಬಿಜೆಪಿಯನ್ನ ಮಾಡಬೇಕು. ಬಸವರಾಜ ಬೊಮ್ಮಾಯಿಯವರು ನಿಂತುಕೊಂಡಿದ್ದಾರೆ ಇಲ್ಲಿ. ಕಾಂಗ್ರೆಸ್ ಬಲಾಢ್ಯ ಇದೆ ಇಲ್ಲಿ. 2 ಜಿಲ್ಲೆಯ ಉಸ್ತುವಾರಿ ಸಚಿವರು ಬಲಾಢ್ಯ ಸಚಿವರವರು. ಸಾಮಾನ್ಯವಾಗಿ ಅಲ್ಲ, 7 ಕ್ಷೇತ್ರ ಶಾಸಕರಿದ್ದಾರೆ. ಇವರು ಶತಾಯಗತಾಯ ಕಾಂಗ್ರೆಸ್ನ ಅಭ್ಯರ್ಥಿನ ಗೆಲ್ಲಿಸಲೇಬೇಕು. ಅವರು ಸ್ಥಾನಮಾನಗಳು ಉಳಿಬೇಕು. ಆಮೇಲೆ ಇಲ್ಲಿ 17,58,000 ಮತದಾರರಿದ್ದಾರೆ. 8,68,000 ಮತಗಳು ಮಹಿಳೆಯರಿದ್ದಾರೆ. 8,89,000 ಪುರುಷ ಮತದಾರರಿದ್ದಾರೆ. 6,500 ಲಿಂಗಾಯತರಿದ್ದಾರೆ. 3 ಲಕ್ಷ ಅಲ್ಪಸಂಖ್ಯಾತರಿದ್ದಾರೆ. 3 ಲಕ್ಷ ಕುರುಬರಿದ್ದಾರೆ. 3 ಲಕ್ಷ ಮುಸ್ಲಿಂ ಇದ್ದಾರೆ. ಉಳಿದವರು ಇತರರಿದ್ದಾರೆ. ಅದರಲ್ಲಿ 60,000 ಸಾಧರಿದ್ದಾರೆ. ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅವರು ಆನಂದಯ್ಯ ಗಡ್ಡದ್ದೇವ್ರ ಮಠ ಸ್ವಾಮಿಗಳವರು, ಅಂದ್ರೆ ಐನಾರ್ ಅಂತಾರೆ ಇಲ್ಲಿ. ಅವರು ಬಹಳ ಗುರುಸ್ಥಾನ. ಇನ್ನು ಬಸವರಾಜ ಬೊಮ್ಮಾಯಿಯವರು ನಿಂತ್ಕೊಂಡಿದ್ದ, ಅವರು ಸಾಧರು. ಜಾತಿ ಲೆಕ್ಕಾಚಾರವನ್ನು ಇಟ್ಕೊಂಡ್ರೆ ಇನ್ನು ಗ್ಯಾರಂಟಿ ಏನು ಫಲಾನುಭವಿಗಳು ಮಹಿಳೆಯರು 8.5 ಲಕ್ಷ ಇದ್ದಾರೆ. ಇವರೆಲ್ಲ ಈ ಗ್ಯಾರಂಟಿಗಳನ್ನ ಫಲಾನುಭವಿಗಳು ಇವರು. ಆಮೇಲೆ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ. ಅವರು ಒಕ್ಕೋಟ್ ಅಗ್ರಿ ಹಾರ್ಡ್ಕೋರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಬಿಕ್ಕಟ್ಟಿನ ವ್ಯವಸ್ಥೆಯಲ್ಲಿ ಒಬ್ರಿಗೊಬ್ರು ಮುಖ ನೋಡಲಾರ್ದಂತ ಸ್ಥಿತಿ ಗದಗ ಬಿಜೆಪಿಯಲ್ಲಿ ಇದೆ. ಹಿಂಗಾದ್ರೆ ಬಿಜೆಪಿಯಲ್ಲಿ ಒಕ್ಕಟ್ಟಿನಿಂದ ಅಭ್ಯರ್ಥಿಯನ್ನ ಗೆಲ್ಸಕ್ ಸಾಧ್ಯನಾ? ಮತ್ತು ಇಷ್ಟಕ್ಕೂ ಬಸವರಾಜ ಬೊಮ್ಮಾಯಿ ಅವರು ಬಹಳ ಸಾಫ್ಟ್ ಇದ್ದಾರೆ, ಸೂಕ್ಷ್ಮ ಮತಿಗಳಿದ್ದಾರೆ. JDS ಬಿಜೆಪಿ ಮೈತ್ರಿ ಇದೆ. JDS ನಲ್ಲಿರುವ ಹುಮ್ಮಸ್ಸು ಬಿಜೆಪಿಯಲ್ಲಿ ಇಲ್ಲ. JDS ಓಡಾಡ್ತಾ ಇದ್ದಾರೆ. ಮೊನ್ನೆ ಅವ್ರಿಗೂ ಖುಷಿಯಾಗಿದೆ, ಯಾಕಂದ್ರೆ ಒಬ್ಬರು ಮಾಜಿ CM ಬಂದ್ರು ನಮ್ಮ ಆಫೀಸಿಗೆ. ಅದು ಖುಷಿಯಾಗಿದೆ ಅವರಿಗೆ, ಇದುವರೆಗೆ ಬಂದಿರಲಿಲ್ಲ. ಮೈತ್ರಿ ಅಭ್ಯರ್ಥಿಯವರು JDSನವರು ಇವ್ರು ವಿಶ್ವಾಸಕ್ಕೆ ತೆಗಿತಾ ಇಲ್ಲ. ಅವತ್ತೇನೋ ಬಂದ್ರು, ಅವತ್ತು ಹೋದ್ರು ಒಂದಿಷ್ಟು ಮಂದಿ. ಇವರು ಸಂಘಟನಾತ್ಮಕವಾಗಿ ಹೋಗಿ ಇಬ್ರು ಮೈತ್ರಿಯಾಗಿ ಪ್ರಚಾರ ಮಾಡ್ತಾ ಇಲ್ಲ. ಈ ಕಡೆ ಅನಿಲ್ ಮೆಣಸಿನಕಾಯಿ ಊಟದಲ್ಲಿ ಮಾಡ್ಯಾರ ಪಾಪ. ಮನುಷ್ಯನ ಕರ್ಸೋದು, ಎಲೆಕ್ಷನ್ ನಿಲ್ಸೋದು, ತಮ್ಮ ಸ್ವಾರ್ಥ ರಾಜಕೀಯಕ್ಕೆ ಸೋಲ್ಸೋದು, ಕಳ್ಸೋದು, ಮತ್ತೆ ಕರ್ಸೋದು. ಎಲೆಕ್ಷನ್ ಬಂದಾಗ ಅಷ್ಟೇ ಅನಿಲ್ ಮೆಣಸಿನಕಾಯಿ ನೆನಪು. ಎಲೆಕ್ಷನ್ ಬಂದಾಗ ಇನ್ನು ಅವ್ರ ಹಿಂಬಾಲಕರು, ಅವ್ರ ಕಾರ್ಯಕರ್ತರು ಅವರು ಕೂಡ ಧ್ವನಿ ಎತ್ತಾ ಇಲ್ಲ ಪೂರ್ತಿ ಪ್ರಮಾಣದಲ್ಲಿ. ಯಾಕಂದ್ರೆ ಅವ್ರು ತುಳಿತಕ್ಕಂಥ ವ್ಯವಸ್ಥೆ, ಅವ್ರ ಮೇಲೆ ಕೆಂಪುಗಣ್ಣು. ಹೀಗಾಗಿ ಅವ್ರು ಹೆದರ್ತಾವ. ಅವ್ರ ಲೈಫು, ಅವ್ರ ರಾಜಕೀಯ ಭವಿಷ್ಯ. ಇನ್ನು ನಗರಸಭೆ ಸದಸ್ಯರು ಕೆಲವರು ಇದ್ದಾರೆ. ಆತ್ಮಾವಲೋಕನ ಮಾಡ್ರಿ. ಮನುಷ್ಯತ್ವ ಬೇಕು, ಮನುಷ್ಯತ್ವ ಇರಬೇಕು. ಇವತ್ತು ನಗರಸಭೆ ಚುನಾವಣೆಯಲ್ಲಿ ಬಿಜೆಪಿ ಆಡಳಿತಕ್ಕೆ ತರಬೇಕಾದ್ರೆ ಅನಿಲ್ ಮೆಣಸಿನಕಾಯಿ ಪಾತ್ರ ಎಷ್ಟು ಮಹತ್ವ ಇದೆ, CC ಪಾಟೀಲ್ರ ಪಾತ್ರ ಮಹತ್ವ ಎಷ್ಟಿದೆ, ಅವ್ರಿಗೆಲ್ಲ ಗೊತ್ತಾಗಿದೆ. ಯಾರ್ಯಾರು ಹೆಂಗಿದ್ದಾರೆ ಗೊತ್ತಿದೆ. ಗದಗ ಜಿಲ್ಲಾ ಬಿಜೆಪಿಯಲ್ಲಿ ಏನ್ ನಡೆದಿದೆ, ಕಿತಾಪತಿಗಳು ಯಾರು, ಉಪಾಧ್ಯಾಪಿಗಳು ಯಾರು, ಕರಿನಾಗಗಳು ಯಾವುವು, ಕರಿ ಹಾವುಗಳು ಯಾವುವು, ಯಾವ ರೀತಿ ಅವರು ಮಾತುಕತೆ ಅದಾವು, ಎಂತಿಂತ ಗೌಡಗಳಿದಾವೆ ಇಲ್ಲಿ, ಏನೇನು ಅನಾಹುತಗಳದಾವು, ಅವ್ರಿಗೆಲ್ಲ ಅರ್ಥ ಆಗಿದೆ. ಆದರೆ ಚುನಾವಣೆ ಇದೆ, ಮಾತಾಡೋಂಗಿಲ್ಲ. ಆದರೂ ಇವ್ರಿಗೆ ಈಗ ಕೇಳ್ತಾ ಇದ್ದಾರೆ, ಅನಿಲ್ ಮೆಣಸಿನಕಾಯಿ ಬೇಕು ಬೇಕು. ಹೌದು ಬೇಕು. ಯಾಕೆ ಬೇಕು? ಕರ್ಸೋದು, ಅವ್ರನ್ನ ಊಟದಲ್ಲಿ ಮಾಡೋದ, ಉಪಯೋಗ ಮಾಡೋದು, ಒಗೆದು ಬಿಡೋದು, ಬಿಸಾಡಿ ಬಿಡೋದು. ಊಟದಲ್ಲಿನ ಆ ಮನುಷ್ಯನಿಗೊಂದು ವ್ಯಕ್ತಿತ್ವ ಇಲ್ಲ, ಗೌರವ ಇಲ್ಲ, ಘನತೆ ಇಲ್ಲ. ಏನಿದೆ ಅವ್ರಿಗೆ? ಬಿಜೆಪಿಯಲ್ಲಿ ಏನು ಸ್ಥಾನಮಾನ ಕೊಟ್ಟಿದ್ದೀರಿ? ಏನು ಸ್ಥಾನಮಾನ ಸಿಕ್ಕಿದೆ ಅವ್ರಿಗೆ? ದುಃಖ, ನೋವು, ಬೇಸರ, ಸಂಕಟ, ಎಷ್ಟು ನೋವಾಗತ್ತೆ. ಅವ್ರ ಹಿಂಬಾಲಕರು ನೋವು ಕೊಡೋದು. ನಿನ್ನೆ ಮೊನ್ನೆ ಒಂದು ಜಗಳ ಆಗಿದೆ. ಕಾಂತಿಲಾಲ್ ಬನ್ಸಾಲ್ ಅವರಿಗೆ ಬಗ್ಗೆ ಏನೋ ಮಾತಾಡಿದಾರೆ ಅಂತಾಗಿದೆ. ಮಾಜಿ ಹಿಂಗೆ ಒಟ್ಟು
ಸಂಘರ್ಷ ಆಗಿದೆ ಅಂತ ನಡೆದಿದೆ, ದೊಡ್ಡ ಗುಲ್ಲು ಎದ್ದಿದೆ ಇದು. ಅನಿಲ್ ಇಲ್ಲ ಅಂದ್ರೆ ನಡೆದಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ವ್ಯಕ್ತಿ ಪೂಜೆ ಮಾಡಬೇಡ್ರಿ, ಪಕ್ಷ ಪೂಜೆ ಮಾಡ್ರಿ ಅಂತಾರೆ. ಈಗ ಚುನಾವಣೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ವ್ಯಕ್ತಿ ಪೂಜೆನೋ ಪಕ್ಷ ಪೂಜೆನೋ? ಈ ಪ್ರಶ್ನೆಗಳು ಹುಟ್ಟಾಕೊಂಡಿದ್ದಾವೆ. ಅನಿಲ್ ಬರ್ದೇ ಇದ್ರೆ ಯಾರೂ ಹೋಗ್ತಾನೆ ಇಲ್ಲ. ಇನ್ನು ಅನಿಲ್ ಬಂದ್ರ ಪರಿಸ್ಥಿತಿ ಏನು? ಆ ಮನುಷ್ಯ ಕಂಗಾಲಾಗಿದ್ದಾನೆ. ಮತ್ತು ಈಗ ಉಪಯೋಗ ಮಾಡೋದು, ನಾಳೆ ಚುನಾವಣೆ ಆದ್ಮೇಲೆ ಮುಗಿತಾ, ಆ ಮನುಷ್ಯನ್ ಮಾತಾಡಿಸೋದೇ ಇಲ್ಲ. 2023 ಚುನಾವಣೆ ಸೋತಾದ್ಮೇಲೆ ಒಬ್ರು ಹೋಗಿ ಮಾತಾಡಿಸಿಲ್ಲ ಅವ್ರನ್ನ. ಯಾರೋ ಒಬ್ರು RSS ದವರು ಒಬ್ರು 2 ದಿನ ಬಿಟ್ಟು ಅವ್ರನ್ನ ಕರೆಸಿ ಅವ್ರಿಗೆ ಸಮಾಧಾನ ಹೇಳಿದ್ದಾರೆ. ಅವರು ತೋಡ್ಕೊಂಡಿದ್ದಾರೆ. ಅವ್ರ ತಾಯಿ ಹೇಳಿದ್ದಾರೆ, ನನ್ನ ಮಗ ಈ ರೀತಿ ಅನ್ಯಾಯ ಮಾಡೋದ, ಅಪಪ್ರಚಾರ ಮಾಡೋದ, ಓಪನ್ ಆಗಿ ಹೇಳಿದ್ದಾರೆ. ಮತ್ತೆ ಯಾಕೆ ಬರ್ಬೇಕು ಆ ಮನುಷ್ಯ? ಆದರೂ ಪಕ್ಷ ನಿಷ್ಠೆ ಇಟ್ಟು ಬಸವರಾಜ ಬೊಮ್ಮಾಯಿ ಅವರ ಮಾತಿಗೆ, CC ಪಾಟೀಲ್ರ ಮಾತಿಗೆ, ಯಾಕಂದ್ರೆ CC ಪಾಟೀಲ್ ಅತ್ಯಂತ ಗೌರವಾನ್ವಿತವಾಗಿ ನೋಡ್ತಾರೆ. ಅವರು ಬಹಳಷ್ಟು ಅವ್ರನ್ನ ತಂದೆ ಸ್ಥಾನಕ್ಕಿಂತ ಹೆಚ್ಚು ಗೌರವಿಸ್ತಾರೆ. ಸೊ ಹಾಗಾಗಿ ಅವರು ಕೂಡ ಸಂಧಾನ, ಈಗ ಅವ್ರ ಬಗ್ಗೆ ಏನೇನೋ ನಡೆದಿತ್ತು, 3.5 ತಾಸು ಅವರು ಕೂಡ ಚರ್ಚೆ ಮಾಡಿದ್ದಾರೆ. ಅದಕ್ಕೂ ಏನೋ ಒಂದು ಅಪಪ್ರಚಾರ ಮಾಡಿದ್ದಾರೆ. ಒಟ್ಟು ಕೂಡಕ್ ಬಿಡ್ತಾ ಇಲ್ಲ. ಅವ್ರ ಸಂಬಂಧಗಳನ್ನು ಹಾಳು ಮಾಡೋದು, ಆ ಮನುಷ್ಯನ ಬಗ್ಗೆ ಇಲ್ಲಿದ್ದ ಅಪಪ್ರಚಾರ ಮಾಡೋದು. ಯಾಕಂದ್ರೆ ಇಲ್ಲಿ ಕೈ ಜೋಡಿಸಿದ್ದಾರೆ. ಸೊ ಇಲ್ಲಿ ಬಹಳಷ್ಟು ಮಠಗೌಡಗಳು ಇದಾವು. ಆ ವ್ಯವಸ್ಥೆ, ಸೊ ಇದು ಬಹಳ ಸೂಕ್ಷ್ಮತೆ ಇದೆ ಇಲ್ಲಿ. ಇದನ್ನ ಹಿಂಗೆ ಬಿಟ್ಟುಕೊಂಡು ಹೋದ್ರೆ 100% ರಿಸಲ್ಟ್ ಬಹಳ ವ್ಯತಿರಿಕ್ತ ಆಗತ್ತೆ. ಮೋದಿ ಬರಬೇಕು, ಪ್ರಧಾನಿ ಆಗ್ಬೇಕು ಅಂತ BJP ಅವರು ಬೊಬ್ಬೆ ಹಾಕ್ತಾ ಇದ್ದಾರೆ. ಆದ್ರೆ ಗದಗ BJPಲಿ ಏನ್ ನಡೆದಿದೆ? ಆದ್ರೂ ಕೂಡ ಅನಿಲ್ ಮೆಣಸಿನಕಾಯಿ ಅವರು ಮಾತು ಕೊಟ್ಟಿದ್ದಾರೆ, ನಾನು ಬರ್ತೇನೆ ಅಂತ. ಬಸವರಾಜ ಬೊಮ್ಮಾಯಿ ಅವ್ರಿಗೆ ಹೇಳಿದ್ದಾರೆ, CC ಪಾಟೀಲ್ರ ಮುಂದೆ ಹೇಳಿದ್ದಾರೆ, ಅಲ್ಕಪ್ಪ ಬಂಡಿ ಅವ್ರಿಗೆ ಹೇಳಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ, ನಾನು ಬರ್ತೀನಿ ಸರ್, ನಂದು ವೈಯಕ್ತಿಕ ತೊಂದರೆ ಇದೆ, ನಾನು ಅದನ್ನು ಮುಗಿಸ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ. ಅವರ ಅನಿಲ್ ಮೆಣಸಿನಕಾಯಿ ಅವರ ಹಿಂಬಾಲಕರು, ಅಭಿಮಾನಿಗಳು, ಹಿತೈಷಿಗಳು, ಕಾರ್ಯಕರ್ತರು, BJP ಕಾರ್ಯಕರ್ತರು ನಿರಂತರವಾಗಿ ಫೋನ್ ಮಾಡ್ತಾ ಇದ್ದಾರೆ, ಬರ್ತೀನಿ ಅಂತ ಅವ್ರಿಗೂ ಹೇಳಿದ್ದಾರೆ ಅಂತೆ. ಅನೇಕ ಜನ ಅಲ್ಲೇ ಚರ್ಚೆ ಆಗ್ತಾ ಇದೆ. ಬಹುತೇಕ ಏಪ್ರಿಲ್ 10 ಅಥವಾ 12 ನಂತರ ನಾನು ಬರ್ತೇನೆ, 10ನೇ ತಾರೀಕು ಅಥವಾ 12ನೇ ತಾರೀಕು ನಂತರ ನಾನು ಬರ್ತೇನೆ, ನನ್ನ ವೈಯಕ್ತಿಕ ತೊಂದರೆ ಇದೆ, ಅಲ್ಲಿವರೆಗೆ ನೀವು BJP ಪರ ಪ್ರಚಾರ ಮಾಡ್ರಿ, ಅವರಿಗೆ ಸಹಕಾರ ಕೊಡಿ ಅಂತ ಬಹಳಷ್ಟು ಜನಕ್ಕೆ ಹೇಳಿದಾರಂತೆ. ಫೋನ್ನಲ್ಲಿ ಮಾತಾಡ್ತಾ ಇದ್ದಾರಂತೆ. ಗ್ರಾಮೀಣ ಮಟ್ಟದಲ್ಲಿ ಕೂಡ ಅವ್ರು ಹೇಳಿದ್ದಾರೆ, ಬೂತ್ ಮಟ್ಟದಲ್ಲಿ ಹೇಳಿದ್ದಾರೆ. ನೋಡಿ, ಇಂಥ BJP ರಾಷ್ಟ್ರೀಯ ಪಕ್ಷ ಇದು, ಇಡೀ ಜಗತ್ತಿನಲ್ಲಿ ಅತ್ಯಂತ ಬಹುದೊಡ್ಡ ಪಕ್ಷ. ಇಲ್ಲಿ ಗದಗದೊಳಗೆ ಬೂತ್ ಮಟ್ಟದಲ್ಲಿ ಅಧ್ಯಕ್ಷರಿಲ್ಲ, ಕಾರ್ಯಕರ್ತರಿಲ್ಲ. ಅವರು GCL ಕ್ರಿಕೆಟ್ ಪಟುಗಳಿಗೆ ಹೇಳಿ ಕೆಲಸ ಮಾಡಿಸ್ತಾ ಇದ್ದಾರೆ. ಅದು ಚರ್ಚೆ ನಡೀತಾ ಇದೆ. ನಾನು ಬರ್ತೇನೆ, ನಾನು ಸ್ವಲ್ಪ ಸಂಕಷ್ಟದಲ್ಲಿದ್ದೇನೆ, ತೊಂದರೆಯಲ್ಲಿದ್ದೇನೆ, ನಾನು ಬರ್ತೇನೆ, ಯಾರೂ ವಿಚಲಿತ ಆಗೋದು ಬೇಡ, ಬಸವರಾಜ ಬೊಮ್ಮಾಯಿ ಅವ್ರನ್ನ ಗೆಲ್ಲಿಸುವಂತಹದ್ದು. ಯಾಕಂದ್ರೆ ದೇಶಕ್ಕೆ ಮತ್ತೊಮ್ಮೆ ಮೋದಿ, ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿ, ಈ ಸ್ಲೋಗನ್ದಲ್ಲಿ ಹೇಳ್ತಾ ಇದ್ದಾರೆ. ಬಹಳಷ್ಟು ಏನೋ ಸ್ಟ್ರಾಟಜಿ ಹಾಕೊಂಡು ಬರ್ತಾ ಇದ್ದಾರಂತೆ. ಅವರ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಮಾತನಾಡ್ತಾ ಇದ್ದಾರೆ, ಅವರ ಹಿತೈಷಿಗಳು ಹೇಳ್ತಾ ಇದ್ದಾರೆ, ಚರ್ಚೆ ಆಗ್ತಾ ಇದ್ದಾವೆ. ಅವರು ಕಾರಣ ಏನು ಅಂದ್ರೆ, ಪಕ್ಷ ಅವರಿಗೆ ಗುರುತಿಸಿ ಟಿಕೆಟ್ ಕೊಟ್ಟಿದೆ. ಆ ಸಂದರ್ಭದಲ್ಲಿ CC ಪಾಟೀಲ್ರು ಅವರೆಲ್ಲ ಬೊಮ್ಮಾಯಿ ಅವರು ಬಹಳಷ್ಟು ಅವರಿಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಹೀಗಾಗಿ ನಾನು ಪಕ್ಷ ದ್ರೋಹ ಮಾಡಲ್ಲ, ಯಾಕಂದ್ರೆ ಪಕ್ಷ ನನಗೆ ದ್ರೋಹ ಮಾಡಿಲ್ಲ. ಪಕ್ಷದೊಳಗೆ ಇರುವಂತವ್ರು ಕೆಲವರು ಸ್ವಾರ್ಥಿಗಳು, ಕಿತಾಪತಿಗಳು, ಇವರು ಒದರೋ ಮಠಗಳು, ಇವರು ಮಾಡಿದ ಕಿತಾಪತಿಗೆ ನಾನು ಸೋತೆ. ನಾನು 75ರಿಂದ 80,000 ವೋಟ್ ನಾನು ಕೊಡಿಸ್ತೇನೆ BJPಗೆ, ಚಾಲೆಂಜ್ ಮಾಡ್ತೇನೆ. ಅದನ್ನು ಬಸವರಾಜ ಬೊಮ್ಮಾಯಿಯವ್ರಿಗೆ ಹೇಳಿದಾರಂತೆ. ಅಲ್ಲಿಂದ ಕೂಡ ಕೆಲವ್ರಿಗೆ ಫೋನ್ ಮಾಡಿದ್ದಾರೆ ಅಂತ ಅವರೇ ಹೇಳಿದ್ರು. ಬೊಮ್ಮಾಯಿ ಅವರು, ನಿಮ್ಗೆ ಕೇಳಿದ್ರಲ್ಲ ವಿಡಿಯೋದಲ್ಲಿ, ಪ್ರತಿದಿನ ಮಾತಾಡ್ತಾ ಇದ್ದಾರಂತೆ. ಸೊ ಇವೆಲ್ಲ ಚರ್ಚೆಗಳಾಗ್ತಾ ಇದ್ದಾವೆ. ಆದರೆ ಇಲ್ಲಿರೋರು ಪಕ್ಷಕ್ಕೆ ನಿಜವಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ, ದ್ರೋಹತನ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ, ಮತ್ತೆ ನಾಯಕರ ಹತ್ರ ಕಿವಿ ಕಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಸುಳ್ಳು ಹೇಳೋದು, ಏನಾದರೂ ಹೇಳೋದು. 10 ಸಲ ನೋಡಿ, ಒಂದು ಸುಳ್ಳು 10 ಸಲ ಹೇಳಿದಾಗ ಅದು ಸತ್ಯ ಆಗತ್ತೆ. ಹಿತಶತ್ರುಗಳು ಇವರು. ಮತ್ತೆ ಹೋಗೋದು ಅವ್ರ ಹತ್ರ ಹೇಳೋದು, ಅವ್ರನ್ನ ಇಲ್ಲಿ ಜಿಲ್ಲಾದಿಂದ ಹೊರಗೆ ಹಾಕ್ರಿ ಅಂದ್ರೆ ಅವ್ರನ್ನ ಇವರು ಇಟ್ಕೊಂಡು ಕುಂತಾರ ನಾಯಕರು. ಹೊರಗೆ ಹಾಕ್ರಿ, ಇಲೆಕ್ಷನ್ ಮಟ್ಟ ಲೋಕಸಭಾ ಚುನಾವಣೆ ಮುಗಿಲಿ, ಇಲ್ಲ ಕಿತಾಪತಿ ಮಾಡ್ತಾರೆ ಅವ್ರು ಕಿತ್ಬಿ ಬಾಳ. ಅವರು ಇವರನ್ನು ಇಟ್ಕೋಬೇಡ್ರಿ ಅಂದ್ರು ಅವರು ಕೇಳ್ತಾ ಇಲ್ಲ.
ಎಂತಿಂತ ಮೋದಿಯವ್ರನ್ನ ಪಕ್ಷದಿಂದ ಹೊರಗೆ ಹಾಕಿದ್ರು 6 ವರ್ಷ. ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾಣಿ ಅವರು. ಅದ್ರ ಜೊತೆಗೆ ನಿಮ್ಗೆ ಹೇಳ್ತೇನೆ, ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಯೋಗಿ ಅವ್ರನ್ನ ಸ್ಟಾರ್ ಪ್ರಚಾರಕ ಲಿಸ್ಟ್ ನಿಂದ ತೆಗೆದು ಹಾಕಿದ್ರು 2014ರಲ್ಲಿ. ಅಂತ ಇತಿಹಾಸ ಇದೆ. ಈಗ ಅನಂತಕುಮಾರ್ ಹೆಗಡೆ ಅವ್ರನ್ನ ಟಿಕೆಟ್ ಕೊಡ್ಲಿಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಕೊಟ್ಟಿಲ್ಲ. ಈ ರೀತಿ ದಿಟ್ಟ ನಿಲುವು ತಗೊಳ್ಬೇಕಾದ್ರೆ ಈ ಕಾಂಜಿ ಪಿಂಜಿ ಕಿತಾಪತಿಗಳನ್ನ ಪಕ್ಷದಿಂದ ಹೊರಗಾಕಕ್ಕಾಗುದಿಲ್ಲ. ಇವರಿಂದ ಇಡೀ ಕಾರ್ಯಕರ್ತರು ಒಟ್ಟುಗೂಡಾಗ್ತಾ ಇರಲ್ಲ, ಮಹಿಳಾ ಕಾರ್ಯಕರ್ತರು ಬರ್ತಾ ಇಲ್ಲ, ನಾಯಕರು ಮನಸ್ಸು ಸರಿ ಇಲ್ಲ, ಒಳ್ಳೆಯ ಒಂದು ಉತ್ತಮವಾದಂತ ವಾತಾವರಣ ಇಲ್ಲ ಬಿಜೆಪಿಯಲ್ಲಿ. ಇವ್ರು ಕೆಡಿಸ್ತಾ ಇದ್ದಾರೆ ಅಂತ ಗೊತ್ತಿದ್ದು ಅವ್ರನ್ನ ಇಟ್ಕೊಳ್ತೀರಿ ಅಂದ್ರೆ ಇದ್ರ ಅರ್ಥ ಏನು? ಯಾಕೆ ಹಿಂಗೆ? ಪಕ್ಷ ಉಳಿಬೇಕಾ? ಪಕ್ಷ ಉಳಿದ್ರೆ ನೀವು ಇಂಥ ಒಂದು ಮಾಸ್ ಲೀಡರ್ ಇವರು ಅನಿಲ್ ಮೆಣಸಿನಕಾಯಿ ಮಾಸ್ ಲೀಡರ್, ಮೀಡಿಯಾ ಲೀಡರ್ ಬಹಳ ಅದಾರ, ಮಾಸ್ ಲೀಡರ್ ಬೇಕು. ಆ ಮಾಸ್ ಲೀಡರ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ತಾ ಇಲ್ಲ ನೀವು. ಅವನು ಬಳಕೆ ಮಾಡ್ಕೊಳ್ತೀರಿ, ಊಟದಲ್ಲೇ ಮಾಡ್ಕೊಳ್ತೀರಿ. ಅದಕ್ಕೆ ಕೆಲವರು ಕಾರ್ಯಕರ್ತರು ಬರಬೇಡಿ ಅಣ್ಣ ಅಂತ ಇದಾರಂತೆ. ಬರಬೇಡಿ, ಬೇಡ, ನಿಮ್ಮನ್ನ ಮತ್ತೆ ಹಾಳು ಮಾಡ್ತಾರೆ. ಲೋಕಸಭಾ ಚುನಾವಣೆ ಬಳಸ್ಕೊಳ್ತಾರೆ, ಆಮೇಲೆ ನಿಮ್ಮನ್ನ ಕ್ಯಾರೆ ಮಾಡೋದಿಲ್ಲ, ಮಾತಾಡಿಸಲ್ಲ, ನಿಮ್ಮ ನೋವು ಕೇಳೋರಿಲ್ಲ, ನಿಮ್ಮನ್ನು ಮಾತಾಡಿಸೋರು ಯಾರು ಇಲ್ಲ. ಹೀಗೆ ಹಿಂಗಿದೆ ನಿಮ್ಮ ಅಗತ್ಯ ಇದ್ದಾಗನು. ಇನ್ನು ಅನಿಲ್ ಮೆಣಸಿನಕಾಯಿ ಜಪ ಮಾಡಿದ್ರೆ ಕೆಲವರಿಗೆ ಉರ್ದಂಗ ಆಗತ್ತೆ, ಉರಿ ಹೆಚ್ಚಾಗೈತಿ. ಇದು ಚರ್ಚೆ ಆಗ್ತಾ ಇದ್ದಾವೆ. ಸೊ ಈಗಾದ್ರೂ ಎಚ್ಚೆತ್ತುಕೊಂಡು ಒಬ್ಬ ಮನುಷ್ಯರನ್ನ ಇಷ್ಟ್ಯಾಕೆ ಟಾರ್ಗೆಟ್ ಮಾಡಿದ್ರಿ? ಏನ್ ಅನ್ಯಾಯ ಮಾಡಿದಾನೆ ಅವ? ಯಾರಿಗೆ ಅನ್ಯಾಯ ಮಾಡಿದಾರೆ ಅನಿಲ್? ಏನ್ ಪಕ್ಷಕ್ಕೆ ಅನ್ಯಾಯ ಮಾಡಿದಾರ? ನಾಯಕರಿಗೆ ಅನ್ಯಾಯ ಮಾಡಿದಾರ? ಏನ್ ಯಾರಾದ್ರೂ ಆಸ್ತಿ ತಿಂದಾರ? ಯಾರಿಗಾದ್ರೂ ಇದು ಏನಪ್ಪ ಪಕ್ಷದಿಂದ ಅವ್ರಿಗೆ ಬಹಳ ಒಂಥರ ಅವ್ರ ಬಗ್ಗೆ ಚಾಡಿ ಹೇಳಿದಾರ ರಾಷ್ಟ್ರ ಮಟ್ಟದಲ್ಲಿ? ಏನಿಲ್ಲ. ಅವರು ದೆಹಲಿ ಮಟ್ಟದೊಳಗೆ ಅವ್ರಿಗೆ ಗೌರವ ಕೊಡ್ತಾರೆ ಪಕ್ಷದೊಳಗೆ, ಇಲ್ಲಿ ಕೊಡ್ತಾ ಇಲ್ಲ. ಯಾಕೆ? ಅಹಂಕಾರ, ದುರಂಕಾರ, ರಾಜಾದಿರಾಜಗಳಿವರು, ಮಹಾರಾಜರಿವರು, ವಜ್ರ ಮಠಗಳಿವು, ಕರಿನಾಗಗಳಿವು, ಕಿತಾಪತಿಗಳಿವು. ಇವರಿಂದ ಏನಾಗಿದೆ ಅಂದ್ರೆ ಪಕ್ಷ ಅಧೋಗತಿಗೆ ಬರ್ತಾ ಇದೆ. ಇಂಥ ನಾಯಕರಿಗೆ ಬೆಲೆ ಇಲ್ದಂಗಾಗಿದೆ, ನಾಯಕರ ಮನಸ್ಸು ಕೂಡದಂಗಾಗಿದೆ. ಸಮರ್ಪಕವಾಗಿ ಒಂದು ಚುನಾವಣೆ ಬಂದಾಗ ಪಕ್ಷವನ್ನು ಸಂಘಟನೆ ಮಾಡಿ, ಯಾವ ವ್ಯಕ್ತಿ ಹತ್ರ ಒಂದು ಶಕ್ತಿ ಇದನ್ನು ಹುಡುಕಿ ಮಾಸ್ ಲೀಡರ್ನ ಕರೆತಂದು ಅವರಿಂದ ಪಕ್ಷಕ್ಕೆ ಒಂದು ಶಕ್ತಿ ತುಂಬಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತ ಇಂಥ ಸಂದರ್ಭದಲ್ಲಿ ಒಬ್ಬ ಮಾಜಿ ಸಿಎಂ ನಿಂತ್ಕೊಂಡಿದ್ದಾರೆ. ಸ್ಟಾರ್ ಪ್ರಚಾರಕರು ಬಿಜೆಪಿದು, ಶಾಸಕರವರು, ಅವರನ್ನು ಗೆಲ್ಲಿಸಬೇಕು. ಆ ಗೆಲುವಿಗಾಗಿ ಏನೆಲ್ಲ ಮಾಡಬೇಕು, ತಂತ್ರಗಳನ್ನು ಮಾಡಬೇಕು, ಎಲ್ಲರ ಒಲವುಗಳನ್ನ ಗೆಲ್ಲಬೇಕು. ಇದೇನಿಲ್ಲ, ಏನಿಲ್ಲ. 10 ಓಟು ಬಿಡೋದಿಲ್ಲ ಇವರು ಹಣೆ ಬಾರಕ್ಕೆ. 10 ಓಟು ಇವರನ್ನು ಯಾರು ಕರೆಸಲ್ಲ ನೋಡ್ರಿ. ಪ್ರಚಾರ ಮಾಡೋ ಟೈಮ್ನಾಗ ತಲೆ ಕೆಳಗಿಟ್ಕೊಂಡು ಕೂತಿರ್ತಾರೆ, ಮುಖ ಕೊಟ್ಟು ಮಾತಾಡಂಗಿಲ್ಲ, ಅವ್ರು ಗುರುತಿಸೋದಿಲ್ಲ ಅಂತವ್ರು. ಈ ರೀತಿ ಆದ್ರೆ ಬಿಜೆಪಿ ಗೆಲ್ಲೋದು ಬಹಳ ಕಷ್ಟ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸಂಘಟನಾತ್ಮಕವಾದಂತ ಕಾಂಗ್ರೆಸ್ ಅತ್ಯಂತ ಬಲಾಢ್ಯವಾಗಿದೆ ಈಗ, ಚಾಲೆಂಜಿಂಗ್ ಇದು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಇಂಥ ಒಬ್ಬ ವ್ಯಕ್ತಿನ ಒಂದು ಶಕ್ತಿಯಾಗಿ ಬಳಸ್ಕೊಂಡ್ರೆ ಅನುಕೂಲ ಆಗುತ್ತೆ. ಆದರೂ ಬರ್ತೀನಿ ಅಂತ ಹೇಳಿದ್ದಾರೆ. 10ನೇ ತಾರೀಕು ನಂತರ 12ನೇ ತಾರೀಕು ಬರ್ತೀನಿ, ನಾನು ದುಡಿತೀನಿ, 24 ದಿನಗಳ ಕಾಲ ನಾನು ಇಲ್ಲಿರ್ತೀನಿ. ನಾನು ಕೂಡ ಮಾತಾಡಿದ್ದೀನಿ, ಯಾಕೆ ಏನು ಅಂತೇಳಿ. ಅವರು ಹೇಳ್ತಾ ಇಲ್ಲ ಪಾಪ, ಬರ್ತೀವಿ ಸರ್ ಅಂತ. ಆದ್ರೆ ಅವರು ಆಪ್ತ ವಲಯದೊಳಗೆ ಇದು ಎಲ್ಲ ಗೊತ್ತಾಗಿದ್ದನ್ನ ನಾನು ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಅವ್ರು ಬರ್ತಾರೆ 10 ಅಥವಾ 12ನೇ ತಾರೀಕು ನಂತರ. ಮತ್ತೆ ಇನ್ನು ಕೆಲವರು ಅವ್ರ ಹಿಂಬಾಲಕರಿದ್ದಾರೆ, ಅವರು ನಾಯಕರ ಹತ್ರ ಹಿಂಗೆ ಅನ್ಯಾಯ ಆಗಿದ್ರಿ, ಅನಿಲ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳೋದಿಲ್ಲ. ಹೌದು ನಿಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಫೋನ್ ಮಾಡ್ತಾರೆ. ಇವರು ಹಿತೈಷಿಗಳ ಇವರು. ಸೊ ಈ ಕರಿನಾಗಗಳನ್ನ, ಕಿತಾಪತಿಗಳನ್ನ ದೂರಿಟ್ಟು ಪಕ್ಷವನ್ನು ಬಲಾಢ್ಯವಾಗಿ, ವ್ಯವಸ್ಥಿತವಾಗಿ, ಸಂಘಟನಾತ್ಮಕ ರೀತಿಯಲ್ಲಿ ಒಕ್ಕಟ್ಟಿನೆಲ್ಲ ಬಲ ಇದೆ. ಯಾರು ಮಾಸ್ ಲೀಡರ್ ಇದ್ದಾರೆ ಅವರಿಂದ ನಮಗೆ ಮತ ಸಿಗ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಈಗಾದರೂ ಎಚ್ಚೆತ್ತುಕೊಂಡ್ರೆ ಉತ್ತಮವಾದಂಥ ರೀತಿಯಲ್ಲಿ ಕಾಂಗ್ರೆಸ್ಗೆ ಪೈಪೋಟಿ ಕೊಡಬಹುದು. ಇಲ್ಲ ಅಂದ್ರೆ ಅನಾಹುತ ಆಗತ್ತೆ. ಸೊ ನೀವು ಅನಿಲ್ ಮೆಣಸಿನಕಾಯಿನ ಕರೆಸೋದಾದ್ರೆ ಊಟದಲ್ಲೇ ಮಾಡಬೇಡಿ ದಯಮಾಡಿ ಅನ್ನೋದು ಕಾರ್ಯಕರ್ತರ ಇದು ಪಾಪ ಮನದಾಳದ ಮಾತಿದು. ಎಷ್ಟಂತ ಮನುಷ್ಯನ ನೋವು ಕೊಡ್ತೀರಿ, ಎಷ್ಟ ಬಲಿ ಕೊಡ್ತೀರಿ. ಸೊ ಇದನ್ನ ಮಾಡಬೇಡಿ, ಅದು ಒಳ್ಳೇದಲ್ಲ, ಯಾರಿಗೂ ಒಳ್ಳೇದಾಗುದಿಲ್ಲ. ಆ ಶಾಪ ಹತ್ತ ಇರ್ತೈತಿ. ಇವತ್ತು ವೀರನಾರಾಯಣ ಮುಂದೆ ನಿಂತು ಆ ಅರ್ಚಕರು ಹೇಳ್ತಾ ಇದ್ದಾರೆ ಅನಿಲ್ ಮೆಣಸಿನಕಾಯಿ ಅನ್ಯಾಯ ಆಗಿದೆ ನೋಡಿ, ವಿಚಾರ ಮಾಡ್ರಿ. ದೇವ್ರು ಅಂತ ಒಬ್ಬ ಇದ್ದಾನೆ, ಅಲ್ಲಿದ್ದಾನೆ, ಫೈನಲ್ ಜಡ್ಜ್ ಅಲ್ಲಿ ಮೇಲಿದ್ದಾನೆ, ತಿರುಗುಬಾಣ ಆಗಲೇಬೇಕು. ಸೊ ಇಂಥ ಒಂದು ವ್ಯವಸ್ಥೆ ಇದು. ಚುನಾವಣೆ, ಲೋಕಸಭಾ ಚುನಾವಣೆ
ಬಸವರಾಜ ಬೊಮ್ಮಾಯಿ ಅವರು ಈ ಬಗ್ಗೆ ಗಮನ ಹರಿಸಬೇಕು. ಸಿ ಪಾಟೀಲ್ ಖಡಕ್ ಆದಂತ ರೀತಿಯಲ್ಲಿ ಗಮನ ಹರಿಸಬೇಕು. ಕಳಕಪ್ಪ ಬಂಡಿಯವರು, ನಾಯಕರು, ಇವರೆಲ್ಲ ಕೂಡಬೇಕು. ಎಲ್ಲರೂ ಒಟ್ಟಾಗಿ ತಗೊಂಡು ಹೋದಾಗ ಮಾತ್ರ ಉತ್ತಮವಾದಂಥ ರೀತಿ ಆಗುತ್ತೆ. ಅನಿಲ್ ಮೆಣಸಿಕಾಯಿಗೆ ಸಮರ್ಪಕವಾಗಿ ಗೌರವ ಕೊಡ್ತೇವೆ, ಇವತ್ತು ಕೊಡ್ತೇವೆ, ಮುಂದೂ ಕೊಡ್ತೇವೆ ಅನ್ನೋದು ಭರವಸೆ ಕೊಟ್ಟರೆ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಆ ಸ್ಟ್ರೀಮ್ಸ್ ಇದೆಲ್ಲರಂತೆಲ್ಲ. ನಿಮ್ಮ ಅನಂತ್, ನಮಸ್ಕಾರ.